ನಿಮ್ಮನ್ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳ್ಳುತ್ತೆ. ಹೇಳಿದ್ರು ಈ ತರ ಮಾಡ್ತೀಯಲ್ಲಮ್ಮ, ನಿನಗೆ ಕೈ ಎತ್ತಿ ಮುಗಿಬೇಕು. ಕೈ ಮುಗಿಬೇಕಾಗಿರೋದು ನೀವಲ್ಲ, ನಿಮ್ ಮೇಡಮ್. ಯು ಇಡಿಯಟ್, ನನ್ನ ಕಂಪ್ನಿಗೆ ನನ್ನ ಡ್ರೀಮ್ಗೆ ಅಡ್ಗಾಲ್ ಆಗ್ತಿದ್ಯಾ? ಓ ನೀವೇನಾ? ನಿಮ್ ಕಂಪ್ನಿ ಅಂದ್ಮೇಲೆ ನ್ಯಾಯವಾಗಿರಕ್ ಹೇಗ್ ಸಾಧ್ಯ? ಶಟ್ ಅಪ್. ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಕತ್ತಿಡಿದು ಆಚೆ ಹಾಕ್ತಾನೆ. ನನ್ನ ಕಂಪ್ನಿ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ಬಂದರೆ ನಿಮ್ ಹತ್ರ ಬೇಡಕ್ ಬಂದಿಲ್ಲ ಆಚೆ ಹಾಕೋಕೆ. ಕೊಟ್ಟಿರೋ ಕಾಸಿಗೆ ನೀಯತ್ತ ಕೆಲಸ ಮಾಡಿ ಅಂತ ಹೇಳಕ್ ಬಂದಿದ್ದೀನಿ. ನಿಮ್ ರೆಪ್ಯುಟೇಷನ್ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಮೋಸನೇ ನಿಮ್ ಕಂಪನಿ ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ಯಾ? ಮ್ಯಾಮ್, ಇವಳಪ್ಪನೇ ಆಚೆ ಕಡೆ ಗೇಟ್ ಕಾಯ್ತಿರೋ ಸೆಕ್ಯೂರಿಟಿ. ಅವನೇ ಬಿಟ್ಟಿದ್ದಾನೆ ಅಂತ ಅನ್ಸತ್ತೆ, ಅದಕ್ಕೆ ಇವಳಿಗಿಷ್ಟು ದುರಂಕಾರ. ಸೆಕ್ಯೂರಿಟಿ ಮೇಡಮ್, ನೀನಲ್ಲ, ಗೇಟ್ ಕಾಯೋ ಸೆಕ್ಯೂರಿಟಿಯಲ್ಲಿ ಮಿಕ್ಕವರೆಲ್ಲ ಎಲ್ಲಿ ಸತ್ತಿದ್ದಾರೆ? ಇನ್ನು 5 ಮಿನಿಟ್ಸ್ ಅಲ್ಲಿ ಎಲ್ಲರೂ ಇಲ್ಲಿರ್ಬೇಕು. ಏಯ್ ಬರ್ರ ಇಲ್ಲಿ, ಬರ್ರಿ. ಏಯ್ ಬರ ಇಲ್ಲಿ. ಮನೋಹರಿ ಮೇಡಮ್ ಕರೀತಾ ಇದ್ದಾರೆ, ಎಲ್ಲರೂ ಈಗಲೇ ಬರ್ಬೇಕಂತೆ, ಬನ್ನಿ. ಯೋಗ್ಯತೆ ತಿಳ್ಕೊಂಡು ಯೋಗ್ಯವಾದ ಸ್ಥಳಕ್ಕೆ ಹೋಗ್ಬೇಕು. ಯೋಗ್ಯತೆ ಜಾಗದಿಂದ ಅಲ್ಲ, ಜನರಿಂದ ಬರುತ್ತೆ. ಏನೇ ಶುಭ ಇದೆಲ್ಲ, ಏನಾಯ್ತೆ? ಫುಲ್ ಫ್ಯಾಮಿಲಿನೇ ಬಂದಿದ್ದೀರಾ? ದೊಡ್ಡ ಮನೆ ಈವೆಂಟ್ಸ್ ಅಂದ್ರೆ ಬರ್ಗೆಟ್ಟೋರ್ ತರ ಊಟಕ್ಕೆ ಬಟ್ಟೆಗೆ ಅಂತ ಬಂದ್ಬಿಡ್ತೀರಾ ಅಲ್ವಾ? ಚೀಪ್ ಪೀಪಲ್. ನಾಲ್ಗೆಲ್ ಮೂಳೆ ಇಲ್ಲ, ಏನೇನೋ ಮಾತಾಡುತ್ತೆ, ತಲೆನಲ್ಲಿ ಬುದ್ಧಿನೂ ಇಲ್ವಾ? ಯಾರಪ್ಪ ಇವನು? ಇಲ್ಲೇ ನಿಂತಿದ್ದಾನೆ. ಇವನು ಇಲ್ಲೇ ಇದ್ರೆ ನಾನು ಒಳಗಡೆ ಹೋಗೋದು ಹೇಗೆ? ನಾನು ಕಂಪೌಂಡ್ ಹರಿದೆಲ್ಲ ವೇಸ್ಟ್ ಆಗೋ ಥರ ಇದೆ. ಎಸ್ ಎಸ್, ಎಲ್ಲ ಇನಿಷಿಯೇಟಿವ್ ನಂದೆ. ಯಾವಾಗ ಹೋಗ್ತಾನೆ ಇವನು? ಇವನಿಗೆ ಫೋನಲ್ಲಿ ಮಾತಾಡೋಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಇಲ್ಲೇ ಮಾತಾಡ್ಬೇಕಿತ್ತ? ನೋ 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 ರೀ, ಮದುವೆ ಎಲ್ಲ ಬುಲ್ಶಿಟ್ ಕಣ್ರಿ. ಅದರಿಂದ ಯಾರ್ರೀ ಉದ್ಧಾರ ಆಗಿದಾರ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಕಣೋ ಮಂಕ್ತಿಮ್ಮ. ಏನ್ ಇವನೇ ಒಳ್ಳೆ ದೊಡ್ಡ ಬ್ರಹ್ಮ ಆಡ್ದಂಗೆ ಆಡ್ತಾನೆ. ನನಗೆ ಫಂಕ್ಷನ್ಸ್ ಎಲ್ಲ ಆಗ್ಬರಲ್ಲ. ವರ್ಕ್ ಮುಗಿಸಿ ನಾನೇ ವಾಪಸ್ ಕಾಲ್ ಮಾಡ್ತೀನಿ. ಬೈ. ನಡ್ರಿ ಹೋಗೋಣ. ಹಣೆಯಲ್ಲಿ ಬರ್ತಿರೋದೆ ಎಷ್ಟು, ಬೇರೆದ್ ಕೊಡ್ತಂದ್ರೆ ಭಗವಂತ ಇಲ್ಲಿ ಕೊಡ್ತಾನೆ. ಏ ಶುಭ ಇಲ್ಲಿ ಕಾಣಿಸ್ತಿಲ್ಲ. ನಾನೊಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡ್ಬರ್ತೀನಿ. ಬೇಡ ರೀ, ನೀವ್ ಮತ್ತೆ ಹೋಗೋದು ಬೇಡ. ಅಮ್ಮ, ನನಗ್ ಗೊತ್ತು ಅಕ್ಕ ಎಲ್ಲಿದ್ದಾಳೆ ಅಂತ. ಅಕ್ಕಂಗೆ ಯಾರು ಏನೇ ಕೊಟ್ರು ಇಟ್ಕೊಂಡ್ ಅಭ್ಯಾಸ ಇಲ್ಲ. ಪಕ್ಕ ಒಳಗಡೆ ಹೋಗಿದ್ದಾಳೆ. ಅವ್ರು ಕೊಟ್ಟಿದ್ದನ್ನ ವಾಪಸ್ ಅವ್ರಿಗೆ ಕೊಟ್ಟು ಬುದ್ಧಿ ಕಲ್ಸೇ ಬರೋದು. ಅನ್ಕೊಂಡೆ ನಮ್ ಶುಭ ಯಾಕೆ ಅಷ್ಟು ಸೈಲೆಂಟ್ ಆಗಿದ್ಲು ಅಂತ. ಅವಳು ಸೈಲೆಂಟ್ ಆಗಿರೋ ಆಟಂ ಬಾಂಬು. ಅವಳೇನಾದ್ರೂ ಸಿಡಿದ್ರೆ ಆ ಸೌಂಡು ಯಪ್ಪ. ರೀ, ಸ್ವಲ್ಪ ಹೊತ್ತು ಇಲ್ಲೇ ಕಾಯೋಣ, ಬರ್ತಾರ ನೋಡೋಣ.
ನೀವ್ಯಾಕೆ ಕಳ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಕಷ್ಟ ಮನುಷ್ಯರಿಗೆ ಬರದೆ ಮರಕ್ ಬರುತ್ತಾ? ಬಿಡು ಕಾಮು, ನಾವ್ ಪಡ್ಕೊಂಡ್ ಬಂದಿದ್ದಷ್ಟೇ ನಮಗ್ ಸಿಗೋದು. ಅಯ್ಯೋ ಅದ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆ ಸೇಟು ಅಂಗಡಿಲಿ 200 ರೂಪಾಯಿ ಕೊಟ್ಟು ಒಂದ್ ಒಳ್ಳೆ ವಾಚ್ ತಗೊಂಡಿದ್ದೆ ಈ ಫಂಕ್ಷನ್ಗೆ ಹಾಕೊಳ್ಬೇಕು ಅಂತ. ಅದೆಲ್ಲೋ ಬಿದ್ದೋಗ್ಬಿಟ್ಟಿದೆ ಅದ್ಗೆ. ಆ ದೇವ್ರು ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ. ಅತ್ತೆ ತಾಯಿ ಅಲ್ದಿದ್ರು ಅಟ್ಲೀಸ್ಟ್ ತಾಯಿತನನಾದ್ರೂ ಉಳಿಸ್ಕೊ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಮಗಳ ಭವಿಷ್ಯ, ಅವಳ ಬದುಕು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಆದರೆ ಹುಡುಗನ ಒಂದ್ಸಲ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಸರ್ ಸಾರಿ ಸರ್. ಏನು ಸಾರಿ? ಸಾರಿ ಸರ್. ಸೌಂಡ್ ಬರ್ಬೋದು. ನಿನ್ನಂತ ಲೋಕಲ ಸುಳ್ಗಳನ್ನ ಕಂಡ್ರೆ ಓಸ್ಕಾಗ್ಬಿಡ್ಬೇಕು ಅನ್ಸುತ್ತೆ. ಸರಿ ಅಲ್ಲಿಂದ